ದಲಿತ ಸಮುದಾಯ ನಾವು ಅಸ್ಪೃಶ್ಯರು ಆಕ್ಚುಲಿ 2% ಮೀಸಲಾತಿ ದೊರೆಯಬೇಕಾಗಿತ್ತು. ಕಾರಣ ನಮ್ಮ ಅಲೆಮಾರಿ ಸಮುದಾಯಗಳು ಅತ್ಯಂತ ಅಗೋಚರ ಸಮುದಾಯಗಳು. ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ ಅಲೆಮಾರಿಗಳು ಊಟದ ತಟ್ಟೆಯನ್ನು ಹಿಡ್ಕೊಂಡು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬರ್ತಿದ್ದಾರೆ. ಅವರಿಗೆ ಒಂದು ಒಳ್ಳೆ ಭಿಕ್ಷಾಟನೆ ನೀಡ್ತೀರಿ ಅನ್ನೋ ಮೂಲಕ ನಾನು ನಿಮ್ಮಲ್ಲಿ ಅಭಿಲಾಷೆ ಇಟ್ಕೊಂಡು ಈ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಚಾರ ಈ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಆಗಿರುವಂತಹ ಒಂದು ಅನ್ಯಾಯದ ಕುರಿತು ಈ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೀವಿ. ಈ ಒಳ ಮೀಸಲಾತಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಏನು ನಮ್ಮ ಅಲೆಮಾರಿಗಳಿಗೆ 1% ಮತ್ತು ಎ ಗುಂಪಿನಲ್ಲಿ ಮನ್ನಣೆ ಮಾಡಿದ್ರು, ಅದನ್ನು ಸರ್ಕಾರ ಕಡೆಗಣಿಸಿ ಸಿ ಗುಂಪಿನಲ್ಲಿ ನಮ್ಮನ್ನು ಇಟ್ಟಿರೋದನ್ನು ವಿರೋಧ ಮಾಡಿ ನಾಳೆ ಒಂದು ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶವನ್ನು ಒಂದು 15,000 ಜನಗಳನ್ನ ಒಳಗೊಂಡಂತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲೆಮಾರಿಗಳೆಲ್ಲ ಮತ್ತು ನಮ್ಮ ಎಲ್ಲ ವೇಷಭೂಷಣಗಳು, ಅಲೆಮಾರಿಗಳ ವೇಷಭೂಷಣಗಳು ಅವನ್ನೆಲ್ಲ ಹಾಕಿಕೊಂಡು ಬಂದು ಸರ್ಕಾರದ ಗಮನಕ್ಕೆ ತಂದು, ಯಾಕೆಂದರೆ 4ನೇ ತಾರೀಕು ನಮ್ಮ ಒಂದು ಕ್ಯಾಬಿನೆಟ್ ಇರೋದ್ರಿಂದ ಸರ್ಕಾರದಲ್ಲಿ ಒಂದು ಅಲೆಮಾರಿಗಳಿಗಾಗಿರುವಂಥ ಅನ್ಯಾಯದ ಬಗ್ಗೆ ಚರ್ಚೆ ಆಗಲಿ ಮತ್ತು ಸರ್ಕಾರಕ್ಕೆ ಒತ್ತಡ ತರಲಿಕ್ಕಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಎಲ್ಲಾ ವರದಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದ್ರೂ ಸಹ ನಮಗೆ ಆಕ್ಚುಲಿ 2% ಮೀಸಲಾತಿ ದೊರೆಯಬೇಕಾಗಿತ್ತು. ಕಾರಣ ನಮ್ಮ ಅಲೆಮಾರಿ ಸಮುದಾಯಗಳು ಅತ್ಯಂತ ಅಗೋಚರ ಸಮುದಾಯಗಳು. ಈಗಲೂ ಸಹ ಗುಡಿಸಲು ಗುಡಾರಗಳನ್ನ ಹಾಕೊಂಡು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾ ಊರು ಅಲಿತಾ ಇರೋದ್ರಿಂದ ಈ ಸಮೀಕ್ಷೆಯಲ್ಲಿ ಬಹುಪಾಲು 30-35% ನಮ್ಮ ಜನಸಂಖ್ಯೆಯನ್ನು ಅದರೊಳಗೆ ಏನ್ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ. ಆದ್ರೂ ಸಹ 1% ಮೀಸಲಾತಿ ಆದ್ರೂ ನಮ್ಮ ನಾಗಮೋಹನ್ ದಾಸ್ ಸಾಹೇಬರು ನಮಗೆ ಒದಗಿಸಿಕೊಟ್ಟಿದ್ರು. ಆದ್ರೆ ಈ ರಾಜ್ಯ ಸರ್ಕಾರ ಈ ಏನು 19ನೇ ತಾರೀಕು ಆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಕೇವಲ ರಾಜಕೀಯ ಒಂದು ಉದ್ದೇಶದಿಂದ ಮತ ಬ್ಯಾಂಕ್ ಕ್ರೋಢೀಕರಣಕ್ಕೋಸ್ಕರ ಈ ಏನು ಶಿಫಾರಸು ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಇರಬಹುದು ಎರಡನ್ನೂ ಸಹ ಮೂಲೆಗೆ ಸರಿಸಿ ಅವರು ಇದನ್ನ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಒಂದು ರಾಜಕೀಯ ತೀರ್ಮಾನ ಮಾಡಿ ಈ ರೀತಿ ದಮನಿತ ಸಮುದಾಯಗಳನ್ನು ಹೋಗಿ ಲಂಬಾಣಿ ಗೋವಿ ಕೊಡ್ತವನ ಜೊತೆಗೆ ಸೇರಿಸಿರೋದು ಅತ್ಯಂತ ಅವೈಜ್ಞಾನಿಕ ಮತ್ತು ಅಮಾನವೀಯ. ಯಾಕಂದ್ರೆ ಇವತ್ತು ದಮನಿತ ಸಮುದಾಯಗಳು ಭಿಕ್ಷಾಟನೆ ಮೂಲಕ ಬದುಕಿದ್ದಾರೆ. ಇವತ್ತು ನಮ್ಮ ಮಾದಿಗ ಮತ್ತು ವಲಯ ಸಂಬಂಧಿ ಸಮುದಾಯಗಳೇ ಲಂಬಾಣಿ ಗೋವಿ ಜೊತೆಗೆ ಸ್ಪರ್ಧೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಪಾಲ್ಪಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ಈ ಒಂದು ಶಾಲೆಯ ಮುಖವನ್ನೇ ನೋಡ್ತಾ ಯಾವುದೇ ಉದ್ಯೋಗ ಪಡೆಯದೇ ಇರತಕ್ಕಂತ ಭಿಕ್ಷಾಟನೆ ಮೂಲಕ ಜೀವನ ಮಾಡ್ತಕ್ಕಂಥ ಭೂಮಿ ಇಲ್ಲ, ಮನೆ ಇಲ್ಲ, ವಸತಿ ಇಲ್ಲ, ಇಂಥ ಸಮುದಾಯಗಳನ್ನ ಅವ್ರ ಜೊತೆಗೆ ಕ್ರೋಢೀಕರಣ ಮಾಡಿರೋದು ಅತ್ಯಂತ ಅವೈಜ್ಞಾನಿಕ. ದಲಿತ ಸಮುದಾಯ ನಾವು ಅಸ್ಪೃಶ್ಯರು ನಾವು ಮಾದಿಗರ ಮನೆ ಮುಂದೆ ಅವರ ಕೇರಿಗಳು ಒಳಗೆ ಹೋದರೆ ಶತಮಾನಗಳಿಂದಲೂ ಮಾದಿಗರ ಸಮುದಾಯನ ಆಶ್ರಯಿಸಿಕೊಂಡು ಜೀವನ ಮಾಡುವಂಥ ಸಮುದಾಯ. ರಾಜ್ಯದಲ್ಲಿ 466 ಕುಟುಂಬ, 1,700 ಜನಸಂಖ್ಯೆ, 2 ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ. ಅದು ಇತ್ತೀಚೆಗೆ ನಮ್ಗೆ ಬೆಳಕಿಗೆ ಬಂದಿದೆ. ನಾನು ಅದು ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಸಂಪುಟ ಇದೆ. 19ನೇ ತಾರೀಕು ಇಡೀ ರಾಜ್ಯದ ಅಲೆಮಾರಿಗಳನ್ನ ಇತಿಹಾಸದಲ್ಲಿ ನಾವು ನಮ್ಮ ಅಜ್ಜಿ ತಾತನಿಂದ ಕೇಳಿದ ಘೋರ ಅನ್ಯಾಯ ಕಗ್ಗೊಲೆ ಮಾಡಿದೆ. ಇವತ್ತು 19ನೇ ತಾರೀಕು ಕೊಟ್ಟ ಸಚಿವ ಸಂಪುಟ ತೀರ್ಮಾನ 49 ಜಾತಿ ಅಲೆಮಾರಿಗಳು, ದಕ್ಲಿಗ ಮತ್ತು ಸಿಂಧುಗಳ ಅಂತ ಸಮುದಾಯಗಳಿದ್ವಿ. ನಾವು ಅಸ್ಪೃಶ್ಯರು. ನಾವು ಮರದ ಕೆಳಗೆ ಮಶಾನದಲ್ಲಿ ಜೀವನ ಮಾಡ್ತಾ ಬರೋ ಈ ಸಮುದಾಯಗಳನ್ನ ಕಳೆದ 20-25 ವರ್ಷಗಳಿಂದ ಅಲೆಮಾರಿ ಸಂಘಟನೆ ಅಂತ ಕಟ್ಟಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಅಲೆಮಾರಿ ಕೋಶ ಅಂತ ಮಾಡಿ 101 ಜಾತಿಯಲ್ಲಿ ನಮ್ಗೆ ನ್ಯಾಯ ಸಿಕ್ಕಲ್ಲ ಅಂತ ಹೇಳಿ ಒಂದು ಅಲೆಮಾರಿ ಕೋಶ ಅಂತ ಮಾಡಿ ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 200 ಕೋಟಿ ದುಡ್ಡಿಟ್ಟು ಕಳೆದ 10 ವರ್ಷಗಳಿಂದ ಅದನ್ನ ಅವರೇ ಮಾಡಿದ್ದಾರೆ. ಆದ್ರೆ ನಾಳೆ ಮೊನ್ನೆ ಇವತ್ತು ಈ ಅನ್ಯಾಯ ವಿರುದ್ಧ ನಾಳೆ 15,000 ಜನ ರಾಜ್ಯದ ನಾನಾ ಭಾಗದಿಂದ 31 ಜಿಲ್ಲೆಯಿಂದಲೂ ನಾನಾ ಭಾಗದಿಂದ ಇವತ್ತು ರಾತ್ರಿಯಿಂದ ನಡ್ಕೊಂಡ್ ಬರ್ತಿದ್ದಾರೆ. ಎಷ್ಟೋ ಜನರಿಗೆ ಚಾರ್ಜ್ ಇಲ್ಲ. ನಮ್ಮ ಪರಿಸ್ಥಿತಿ, ನಮ್ಮ ಮಶಾನ ಮತ್ತು ಭಿಕ್ಷುಕ್ ಹೋದಂತ ಜನಗಳು ಇವತ್ತು ರಾತ್ರಿ ನಡ್ಕೊಂಡ್ ಬರ್ತಿದ್ದಾರೆ. 15,000 ಜನ ಫ್ರೀಡಂ ಪಾರ್ಕ್ ಸೇರ್ತಾ ಇದೀವಿ. ನಮ್ಮ ಒಂದು ಮನವಿ ಏನಂದ್ರೆ ಕೂಡಲೇ ಸರ್ಕಾರ ನಮಗೊಂದು ಮೀಸಲಾತಿ ನಾಗಮೋಹನ್ ದಾಸ್ ವರದಿ ಯಥಾವತ್ತಲ್ಲಿ ಏನಿದು ಜಾರಿ ಆಗ್ಬೇಕು. ಇದು ನಿಜವಾಗ್ಲೂ ಸರ್ಕಾರಕ್ಕೆ ಏನಾದ್ರು ತಿಳುವಳಿಕೆ ಇಲ್ಲ ಅಂದ್ರೆ ಇದು ಸಂಪುಟ ತಮಿಳುನಾಡು ಮತ್ತು ಕೇರಳ, ಮಹಾರಾಷ್ಟ್ರದಲ್ಲಿರುವಂತಹ ಆ ಸರ್ಕಾರಗಳು ಏನು ಅನುಸರಿಸಿದವೆ, ಅವೇನು ಪರಿಗಣಿಸಿದವೆ, ಆ ರೀತಿ ಆ ಸರ್ಕಾರ ಅನುಸರಿಸಬೇಕು. ಇದು ಕೂಡಲೇ ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ನಮ್ಮ ಪರವಾಗಿ ಮಾತಾಡಬೇಕು. ರಾಜ್ಯಪಾಲರು ಸಹ ಮಾತಾಡಬೇಕು ಮತ್ತು ವಿರೋಧ ಪಕ್ಷ ನಾಯಕರು ಅವರು ಮಾತಾಡಬೇಕು. ಮತ್ತೆ ಅನೇಕ ಕಾಂಗ್ರೆಸ್ ಸಚಿವರು ಸಹ ಮೌನ ವಹಿಸಿದ್ದಾರೆ. ಇದನ್ನ ಓಟ್ ಇಲ್ಲ ಅಂತ ಒಂದೇ ಕಾರಣಕ್ಕಾಗಿ ಆದ್ರೆ ನ್ಯಾಯಾಲಯಗಳು, ಕೋರ್ಟ್ ಕೂಡ ನಮ್ಮ ಪರ ಇರಬೇಕು. ಇವತ್ತೇನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ 7 ಜನ ನ್ಯಾಯಾಧೀಶ ಒಳ ಮೀಸಲಾತಿ ಪರ. ನಿಜವಾಗ್ಲೂ ಧ್ವನಿಯಿಲ್ಲದ ಅಲೆಮಾರಿ ಜಾತಿಗಳು ನಾವು ಜನಸಂಖ್ಯೆಯಲ್ಲಿ ಜಾತಿಯಲ್ಲಿ 400-500 ಕುಟುಂಬ, 700-300 ಜನಸಂಖ್ಯೆಗಳು, ವಿದ್ಯಾಭ್ಯಾಸ ಇಲ್ಲ. ನಾವಿವತ್ತು ವಿದ್ಯೆನೇ ಕಂಡರಲ್ಲ, ನಾವು ಮನೆ ಕಂಡರಲ್ಲ, ಮರದ ಕೆಳಗೆ ವಾಸ ಮಾಡೋದು ಜನರಿಗೆ ಅನ್ಯಾಯ ಮಾಡಿದೆ.
ಇದು ನಾಗರಿಕ ಮನುಷ್ಯ ಪ್ರತಿಯೊಬ್ಬ ಇವತ್ತೊಂದು ಚಿಕ್ಕ ಹುಡುಗ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರವಿವರ್ಮ ಕುಮಾರ್ ನಮ್ಮ ಹಿರಿಯ ನ್ಯಾಯಾಧೀಶರು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಮತ್ತೆ ಇವತ್ತು ವಿರೋಧ ಪಕ್ಷಗಳು ತಾಯಿತನ ಇವತ್ತೆಲ್ಲ ಮೂಕರಾಗಿದ್ರಿ, ಬಹಳ ನೋವಾಗ್ತಿದೆ. ನಿಜವಾಗ್ಲೂ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ತಪ್ಪ ಅಂತ ಹೇಳಿ ನಮಗೆ ಕಣ್ಣೀರು. 19ನೇ ತಾರೀಕಿಂದ ಊಟ ಮಾಡಿಲ್ಲ. ನಾವು ಯಾರ ಇದೇ ದೇಶದಲ್ಲಿ ಹುಟ್ಟಿದೀವಿ, ಆದ್ರೆ ಈ ದೇಶದಲ್ಲಿ ಪಕ್ಕದ ತಮಿಳುನಾಡು ಮತ್ತೆ ಕೇರಳ ಮತ್ತೆ ತಮಿಳುನಾಡು ಮಹಾರಾಷ್ಟ್ರ ಅವ್ರಿಗೆ ಅಲ್ಲೇ ನ್ಯಾಯ ಕೊಟ್ಟಿದೆ, ನ್ಯಾಯ ಇಲ್ಲ. ಈ ನಿಜವಾಗ್ಲೂ ಹುಟ್ಟಿರೋದು ನಮ್ಗೆ ನಾವು ನಮಗೆ ದೇವರಿಗೋಸ್ಕರ ಅರ್ಜಿ ಆಗ್ತಾ ಇದೀವಿ, ಅಷ್ಟು ನೋವಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯ ನಡೆಯುವಂತ 15,000 ಜನ ಸೇರ್ತಿದ್ವಿ, ಕೂಡಲೇ ನಮ್ಮನ್ನು ಅವ್ರು ಪರಿಗಣಿಸಿ ಈ 4ನೇ ತಾರೀಕಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪರಿಗಣಿಸಬೇಕಾಗಿದೆ. ಈ ತಾಯಿಯಿಂದ ಮೆರಬೇಕಾಗಿದೆ. ಯಾಕಂದ್ರೆ ನಾವು ನಿಮ್ಮ ಮಕ್ಕಳಲ್ವಾ, ನಿಮ್ಗೆ ಓಟ್ ಹಾಕಿದ್ವಲ್ಲ, ನಮ್ಮ ತಾತ್ವಿಕಾರಿಗಳಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಫೋಟೋಗಳು ಬಂದಿದ್ವಿ. ದಯಮಾಡಿ ಈ ನಿಮ್ಮ ಪತ್ರಿಕೆ ಮಾಧ್ಯಮದವರು ಇದನ್ನ ಖಂಡಿತ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಾನು ಚಂದಾಸರ ಸಮುದಾಯದ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಕಮಿಟಿ ಮಹಿಳಾ ಅಧ್ಯಕ್ಷರು ಮಾಲಾದಾಸರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಮೀಡಿಯಾದವ್ರ ಮೂಲಕ ತಿಳಿಸುವುದೇನೆಂದರೆ, ಅಲೆಮಾರಿಗಳು ದಿನ ಬತ್ತೊಂಟ್ರಿ ಬಗ್ಲಿಗೆ ಜೋಳಿಗೆ ಹಾಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನ ಇವತ್ತು ನೀವು ಬೆಂಗಳೂರು ತನಕ ಭಿಕ್ಷೆ ಬೆಳ್ಕೊಂಡು ಬರ್ರಿ ಅನ್ನೋದನ್ನ ದಾರಿನ ತೋರಿಸ್ಕೊಟ್ಟಿದ್ದೀರಂತಂದೆ ನಿಮ್ಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ. ಕಾರಣ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವರು ಆಯೋಗದಲ್ಲಿ ಏನು ವರದಿ ಕೊಟ್ಟಿದ್ರು ಆ ಪ್ರಕಾರ 1% ಮೀಸಲಾತಿ ಕೊಟ್ಟಿದ್ರೆ ಇವತ್ತು ನಮ್ಮ ಮಕ್ಕಳು ಭಿಕ್ಷಾಟನೆ ಮಾಡ್ಕೊಂಡು ಬಂದಿರೋ ₹1 10ನೇ ತನಕ ಶಾಲೆ ಕಲಿತು ಮತ್ತೆ ಭಿಕ್ಷಾಟನೆಗೆ ವಾಪಸ್ ಹೋಗೋ ತರ ನೀವು ಮಾಡಿ ಇಟ್ಟುಬಿಟ್ಟಿದ್ದೀರಾ. ಮುಂಚೂಣಿಗೆ ಬರಕ್ಕೆ ನಮ್ಮ ಅಲೆಮಾರಿ ಮಕ್ಕಳಿಗೆ ಅವಕಾಶ ಕೊಡ್ಲಾರ್ದಂಗ್ ಮಾಡ್ಬಿಟ್ಟಿದ್ದೀರಾ. ಇದು ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ದಯಮಾಡಿ ಈ ಅಲೆಮಾರಿಗಳನ್ನ ನೀವು ಇನ್ನೂ ನಿಮಗೆ ಅವಕಾಶ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ಬೇಕಂದ್ರೆ, 4ನೇ ತಾರೀಕು ನೀವು ಏನು ವಿಚಾರಗಳನ್ನ ತಗೊಂತೀರಾ ಅದರಲ್ಲಿ ನಮ್ಮ ಕಡೆ ನೀವು ಕಣ್ಣೆತ್ತಿ ಅಲೆಮಾರಿಗಳಿಗೆ ಇನ್ನೂ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಈ ಮೂಲಕ ನೀವು ಅವತ್ತಿನ ದಿನ ನಿರ್ಧಾರ ಮಾಡಿ ನಮಗೆ ಬರ್ಬೇಕಾದಂತ ಕೆಟಗರಿಯಲ್ಲಿ ಬರ್ಬೇಕಾದಂತ 1% ಮೀಸಲಾತಿ ಕೊಟ್ರೆ ಸಾಕು. ಇಡೀ ನಿಮ್ಮ ಅಲೆಮಾರಿ ಸಮುದಾಯದ ಅಸ್ಪೃಶ್ಯ ಜಾತಿನೇ ನಿಮ್ಮನ್ನ ಕೊಂಡಾಡುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದಯಮಾಡಿ ವೋಟ್ ಬ್ಯಾಂಕ್ ಅನ್ನ ಕಣ್ಣಲ್ಲಿ ನಿಮ್ಮ ನೇರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವುದೇ ಒಂದು ಬಡ ಕುಟುಂಬದವರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ದಯಮಾಡಿ ನಾಳೆ 3ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ ಅಲೆಮಾರಗಳು ಊಟದ ತಟ್ಟೆಯನ್ನು ಹಿಡ್ಕೊಂಡು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬರ್ತಿದ್ದಾರೆ. ಅವರಿಗೆ ಒಂದು ಒಳ್ಳೆ ಭಿಕ್ಷಾಟನೆ ನೀಡ್ತೀರಿ ಅನ್ನೋ ಮೂಲಕ ನಾನು ನಿಮ್ಮಲ್ಲಿ ಅಭಿಲಾಷೆ ಇಟ್ಟುಕೊಂಡು ಈ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ನಾನು ಅಖಿಲ ಕರ್ನಾಟಕ ಅಂತ್ಯೋದಯ ಸಂಘದ ರಾಜ್ಯ ಸಂಘಟನೆಯಾಗಿ ಮಾತಾಡ್ತೀನಿ ವೆಂಕಟರಮಣ ಅಂತೇಳಿ. ನಾವೆಲ್ಲ 49 ಅಲೆಮಾರಿ ಸಮುದಾಯಗಳ ಲೀಡರ್ಗಳು ನಮ್ಮ ಮುಖಂಡಗಳು ನಮ್ಮ ಮುಂದೆ ಕೂತಿದ್ದೀವಿ. ಜೊತೆಗೆ ಅತಿ ಸೂಕ್ಷ್ಮ ಸಮುದಾಯಗಳು 10 ಸಮುದಾಯಗಳು ನಮ್ಮ ಜೊತೆಗಿದ್ದಾವೆ. ಒಟ್ಟು 59 ಸಮುದಾಯಗಳು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಾವಿದ್ದೀವಿ. ಕಾರಣ ಎಷ್ಟೇ ನಮ್ಮ ಮುಂದೆ ಬರ್ತಕ್ಕಂಥದ್ದು, ಈಗ ನಾವು ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಪ್ರಕಾರ ಸರ್ಕಾರ ಏಕಸದಸ್ಯ ಆಯೋಗನ ರಚನೆ ಮಾಡಿ ಅದ್ರ ಪ್ರಕಾರ ಏಕಸದಸ್ಯ ಆಯೋಗ ರಚನೆ ಮಾಡಿ ಅದಕ್ಕೆ ಬೇಕಾದಂತ ಏನೇನು ಸವಲತ್ತುಗಳು ಮತ್ತು ಸಮಸ್ಯೆಗಳಿದೆ ಅದನ್ನು ಪರಿಷ್ಕಾರ ಮಾಡಿ ಅದ್ರ ಸಮೇತ ವರದಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ 4 ವರದಿ. ಆ ವರದಿಯಲ್ಲಿ ನಮಗೆ ಸಿ ವರ್ಗಕ್ಕೆ ಕೊಟ್ಟು ನಮ್ಮ ಎ ವರ್ಗಕ್ಕೂ ಕೊಟ್ಟು ನಾವು 49 ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಪ್ಲಸ್ ಅತಿ ಸೂಕ್ಷ್ಮ ಸಮುದಾಯಗಳು 10 ಸಮುದಾಯಗಳು ಸೇರಿಸಿ 59 ಸಮುದಾಯಗಳನ್ನ ವರ್ಗೀಕರಣ ಮಾಡಿ ಪ್ರಥಮ ಆದ್ಯತೆಯಲ್ಲಿ ನಮಗೆ ಮೀಸಲಾತಿ 1% ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಶಿಫಾರಸಲ್ಲಿದೆ. ಜೊತೆಗೆ ನಮ್ಮ ಸರ್ಕಾರದಲ್ಲೂ ಕೂಡ ಇದನ್ನೆಲ್ಲ ನಾವು ಆಶಾಭಾವನೆಯಿಂದ ನಾವು ಸುಮಾರು 4-5 ವರ್ಷಗಳಿಂದ ಒಳ ಮೀಸಲಾತಿ ಪರವಾಗಿ ಹೋರಾಟಕ್ಕೆ ಧುಮುಕಿ ನಾವು ಹೋರಾಟದ ಸಮೇತ ಸರ್ಕಾರಕ್ಕೆ ಮನವಿ ಮಾಡ್ತಾ ಬಂದಿದ್ರು ಕೂಡ ಸರ್ಕಾರ ಆಯೋಗದ ರಿಪೋರ್ಟ್ ಅನ್ನು ತಿರಸ್ಕರಿಸಿ ನಮ್ಮನ್ನ ಬಲಾಢ್ಯ ಸಮುದಾಯಗಳ ಜೊತೆಗೆ ಗೋಬಿ ಲಂಬಾಣಿ ಕರ್ಮಾಪಟ್ಟ ಸಮುದಾಯಗಳಿಗೆ ಸೇರಿಸಿ 5% ಸೇರಿಸಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ಅಲ್ಲಿ ನಮಗೆ ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧವಾಗಿ ನಾವು ಸುಮಾರು 4,000-5,000 ಜನಸಂಖ್ಯೆ ಸೇರಿಸಿ 10,000 ಜನಸಂಖ್ಯೆ ಸೇರಿಸಿ ನಾವು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ವೇಷಭೂಷೆಗಳು ಸಮೇತ ನಾವು ಖಂಡಿತ ನಮಗೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯದಿಂದ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಮೇಡಮ್. ದಯವಿಟ್ಟು ನಾವು ಕೇಳಿಸ್ತೇವೆ, ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ತಮಿಳುನಾಡು ರಾಜ್ಯದ ಮಾದರಿಯಲ್ಲಿ 1% ಸರ್ಕಾರ ನಮಗೆ ಮೀಸಲಾತಿನ ಪ್ರತ್ಯೇಕವಾಗಿ ನಾವು ಕೊಡಬೇಕಂತೇಳಿ ನಾವು ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.